ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಟ್ಸ್ ಮೈ ಚಾನಲ್ ಬ್ಲಾಗ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ಸಿಂಪಲ್ ಆಗಿರೋದು ಪನ್ನೀರ್ ಘೀ ರೋಸ್ಟ್ ಅಂತ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾವು. ಸೊ ನೋಡೋಣ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ. ಮೊದಲಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ನಾನು ಏನೇನು ತೊಗೊಂಡಿದ್ದೀನಿ ಈ ಘೀ ರೋಸ್ಟ್, ಪನ್ನೀರ್ ಘೀ ರೋಸ್ಟಿಗೆ ಏನೇನು ಬೇಕು ಅಂತ ಸೊ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಪನ್ನೀರ್ ಘೀ ರೋಸ್ಟಿಗೆ ಮೇಯ್ನಾಗಿ ಪನ್ನೀರ್ ಬೇಕಾಗುತ್ತೆ. ನಾನು 400 ಗ್ರಾಮ್ ತೊಗೊಂಡಿದ್ದೀನಿ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಚುಟ್ಕಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು, ಜೀರಿಗೆ, ಸೋಂಪು, ಇಲ್ಲಿ ಕೊತ್ತಂಬರಿ ಬೀಜ, ಇಲ್ಲಿ ಮೆಣಸು, ಮೆಂತ್ಯ ಒಂದು ಸ್ವಲ್ಪ, ಒಣಮೆಣಸಿನ್ಕಾಯಿ, ಆಮೇಲೆ ಲವಂಗ ಒಂದು 3-4-5 ನಿಮಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಆಮೇಲೆ 4 ಮೀಡಿಯಮ್ ಆಗಿದೆ ಆನಿಯನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಘೀ ರೋಸ್ಟಿಗೆ ಇನ್ನೇನು ಮೇನ್ ಇಂಗ್ರೀಡಿಯೆಂಟ್ ತುಪ್ಪ ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಸ್ಪೂನ್ಸ್ ಮೊಸರು ಬೇಕಾಗುತ್ತೆ. ಸೊ ಇದೆಲ್ಲ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಾಗಿ ನಾವು ಇವಾಗ ಜೀರಿಗೆ, ಸೋಂಪು, ಈ ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ, ಮೆಣಸು ಇದೆಲ್ಲ ಹುರ್ಕೋಬೇಕಾಗುತ್ತೆ. ಇದೆಲ್ಲ ಹುರ್ಕೊಳ್ಳೋದೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಹುರ್ಕೊಂಡು ಆಮೇಲೆ ಮಿಕ್ಸಿ ಮಾಡಬೇಕಾಗುತ್ತೆ. ಮಿಕ್ಸಿ ಮಾಡಬೇಕಾದ್ರೆ ನಾನು ಇದನ್ನು ಹಾಕ್ಕೊತೀನಿ. ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಮೊದಲಾಗಿ ಪ್ಯಾನ್ ಬಿಸಿ ಮಾಡ್ಕೊಂಡಿದ್ದೀನಿ. ಈ ಪ್ಯಾನಿಗೆ ಫಸ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಈ ಕೊತ್ತಂಬರಿ ಬೀಜಕ್ಕೆ ನಾನು ಜೀರಿಗೆ, ಸೋಂಪು ಎಲ್ಲ ಹಾಕಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಬೆಚ್ಚಿರಾದ್ರೆ ಸಾಕಾಗುತ್ತೆ. ತೀರಾ ರೋಸ್ಟ್ ಆಗಬೇಕು ಅಂತ ಇಲ್ಲ. ಆದರೆ ಲೋ ಫ್ಲೇಮಲ್ಲಿ ಸ್ವಲ್ಪ ಇದಾಗಬೇಕು. ಮೆಣಸು, ಮೆಂತ್ಯ, ಹಾಗೆ ಲವಂಗ, ಆದ್ಮೇಲೆ ಒಣಮೆಣಸಿನ್ಕಾಯಿ. ಇದು ಇವಾಗ ರೋಸ್ಟ್ ಆಗಿದೆ. ಇದು ಸ್ವಲ್ಪ ಕೂಲ್ ಆದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಸೊ ಮಿಕ್ಸಿ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಅಷ್ಟಲ್ಲೇ ಇವಾಗ ಮೇನ್ ಆಗಿರೋದು ನಮಗೆ ಪನ್ನೀರ್ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇದೇ ಪ್ಯಾನಲ್ಲಿ ಒಂಚೂರು ತುಪ್ಪ ಹಾಕೊಂಡು, ತುಪ್ಪ ಜಾಸ್ತಿನೇ ಬೇಕಾಗುತ್ತೆ ಆ್ಯಕ್ಚುಲಿ. ಸೊ ತುಪ್ಪ ಹಾಕೊಂಡು ಪನ್ನೀರ್ನ ರೋಸ್ಟ್ ಮಾಡ್ಕೊತೀನಿ. ನಿಮ್ಗೆ ಹೆಂಗ್ ಬೇಕು ಇದನ್ನ ಕಟ್ ಮಾಡ್ಕೋಬಹುದು. ದೊಡ್ಡದು ಬೇಕು ಅಂದ್ರೆ ದೊಡ್ಡದು ಕಟ್ ಮಾಡ್ಕೋಬಹುದು, ಇಲ್ಲದ್ರೆ ಚಿಕ್ಕದಾಗಿ ಇರಲಿ ಅಂದ್ರೆ ಚಿಕ್ಕದಾಗಿ ನಿಮ್ಗೆ ಹೆಂಗ್ ಬೇಕು ಒಂದು ಕಟ್ ಮಾಡ್ಕೊಂಡು ರೋಸ್ಟ್ ಮಾಡ್ಕೋಬಹುದು. ನಾನು ಇದು ಪನ್ನೀರ್ ಜಾಸ್ತಿ ಇರೋದ್ರಿಂದ ನಾನು 2 ಬ್ಯಾಚಲ್ಲಿ ಮಾಡ್ತೀನಿ.
ಇದು ರೋಸ್ಟ್ ಆಗಿದೆ. ಇವಾಗ ನಾನು ಇದನ್ನ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಿದ್ದೀನಿ. ಇದನ್ನ ಉಳಿದಿರೋ ಸೆಕೆಂಡ್ ಬ್ಯಾಚ್ನ ನಾನು ಮತ್ತೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ರೋಸ್ಟ್ ಆಗಿದೆ. ನಾನು ಇದನ್ನ ಸೈಡಲ್ಲಿ ಇಟ್ಟಿರ್ತೀನಿ ಹೀಗೇನೆ. ಇವಾಗ ನಾನು ಪನ್ನೀರ್ ಇವಾಗ ಪೂರ್ತಿ ರೋಸ್ಟ್ ಆಗಿದೆ. ನಾನು ಇದನ್ನ ಸೈಡಲ್ಲಿ ಇಟ್ಟಿರ್ತೀನಿ. ನಾನು ಹೇಗೆ ಮಸಾಲೆ ಪ್ರಿಪೇರ್ ಮಾಡಿದ್ದು ನಾನು ಅದಕ್ಕೆ ಹಾಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ. ನಾನು ಸ್ಟೈಲು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಆಪ್ಷನಲ್ ಆಗಿ ಕ್ಯಾಶ್ಯೂ, ನಿಮಗೆ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಶುಂಠಿ ಬೆಳ್ಳುಳ್ಳಿ ಕ್ಯಾಶ್ಯೂ ಮತ್ತು ಹುಣಸೆ ಹಣ್ಣು ಚುಟ್ಟಿ ಹಾಕೊಂಡಿದ್ದೀನಿ. ಸೊ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸೊ ನಾನು ಇವಾಗ ರುಬ್ಕೊಂಡಾಗಿದೆ. ನಾನು ಒಂದೊಂದು ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಒಂಚೂರು ತುಪ್ಪ ಹಾಕೋಬೇಕು. ನೆಕ್ಸ್ಟು ಈರುಳ್ಳಿ ಫ್ರೈ ಮಾಡ್ಕೊಳ್ತೀನಿ. ಫುಲ್ ಫ್ರೈ ಆಗಬೇಕಿದು. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ ಮಸಾಲೆ ರುಬ್ಬಿರೋದನ್ನ ಹಾಕ್ತೀನಿ. ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ಸೊ ಇದು ಚೆನ್ನಾಗಿ ಕುದಿಬೇಕು. ಅದಾದ್ಮೇಲೆ